ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಕೆಲವು ನಿಜಕ್ಕೂ ವಿಚಿತ್ರವಾದ ಅಸಾಮಾನ್ಯವಾದ ನೈಜ ಘಟನೆಗಳ ಬಗ್ಗೆ. ಹೌದು. ಮೂಲ ಲೇಖನಗಳ ಶೀರ್ಷಿಕೆ ಹಾಸ್ಯಮಯ ಕ್ರೂರ ಮದುವೆ ಕಥೆಗಳು ಅಂತ. ಕೇಳಕ್ಕೆ ಸ್ವಲ್ಪ ಒಂಥರ ಅನ್ಸಬಹುದು ಅಲ್ವಾ? ನಿಜ, ಆ ಪದ ಬಳಕೆ ಸ್ವಲ್ಪ ವಿವಾದಾತ್ಮಕ ಅನ್ಸಬಹುದು. ಹೌದು. ಆದ್ರೆ ಮದುವೆ ಅಂತ ಒಂದು ಸಂಬಂಧದಲ್ಲಿ ನಂಬಿಕೆ, ಪ್ರೀತಿ ಇದೆಲ್ಲ ಹೇಗೆ ತೀರಾ ಕ್ರೂರವಾದ ಅಪರಾಧವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಸಿಕ್ಕಿವೆ. ಖಂಡಿತ. ಅಂದ್ರೆ ಆ ಲೇಖನಗಳು ಆ ದುರಂತ ಘಟನೆಗಳು ನಡೆದ ರೀತಿಯಲ್ಲಿರೋ ಅಸಂಬದ್ಧತೆ ಅಥವಾ ಆ ವಿಪರ್ಯಾಸವನ್ನ ಎತ್ತಿ ತೋರಿಸೋಕೆ ಪ್ರಯತ್ನ ಪಟ್ಟಿವೆ ಅನ್ಸುತ್ತೆ. ಈ ಕಥೆಗಳನ್ನ ಓದಿದಾಗ ನಿಜಕ್ಕೂ ಮನುಷ್ಯ ಸಂಬಂಧಗಳ ಕರಾಳ ಮುಖ, ಅದರ ಅನಿರೀಕ್ಷಿತ ತಿರುವುಗಳು ಒಂಥರ ದಿಗ್ಭ್ರಮೆ ಆಗುತ್ತೆ. ಹೌದು. ಅತ್ಯಂತ ಆಪ್ತವಾದ ಸಂಬಂಧಗಳು ಹೇಗೆ ಇಂಥ ತೀವ್ರ ಹಿಂಸೆಗೆ ತಿರುಗುತ್ತೆ ಅನ್ನೋದು ಇದು ಬರೀ ಅಪರಾಧದ ದೃಷ್ಟಿಯಿಂದಲ್ಲ. ಹೌದು, ಮಾನಸಿಕವಾಗಿ ಸಾಮಾಜಿಕವಾಗಿ ಕೂಡ ನಾವು ಇದನ್ನ ಗಮನಿಸಬೇಕು. ನಂಬಿಕೆ ಅನ್ನೋದು ಸಂಪೂರ್ಣವಾಗಿ ಹಾಳಾಗಿ ಹೋಗಿರೋದು ಇಲ್ಲಿ ಕಾಣಿಸುತ್ತೆ. ಖಂಡಿತ. ನಾವು ಕೆಲವು ಪ್ರಕರಣಗಳನ್ನ ಸ್ವಲ್ಪ ನೋಡೋಣ. ಆಳವಾಗೆಲ್ಲದಿದ್ರು ಅವುಗಳ ಹಿಂದಿನ ವಿಚಿತ್ರತೆ, ವ್ಯಂಗ್ಯವನ್ನ ಗಮನಿಸೋಣ. ಮೊದಲಿಗೆ ಹೈದರಾಬಾದ್ನ ಒಂದು ಕೇಸ್. ಇಲ್ಲೇನಾಗುತ್ತೆ ಅಂದ್ರೆ, ಗಂಡ ಸುಸ್ತಾಗಿ ಮನೆಗೆ ಬರ್ತಾನೆ, ಸ್ವಲ್ಪ ಹೆಂಡು ಕುಡಿದು ರೆಸ್ಟ್ ಮಾಡ್ಬೇಕು ಅಂದ್ಕೊಳ್ತಾನೆ. ಸರಿ. ಹೆಂಡತಿ ತುಂಬಾ ಪ್ರೀತಿಯಿಂದ ಹೆಣ್ಣು ತಂದು ಕೊಡ್ತಾಳೆ. ಆದ್ರೆ ಅದರಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಅವನ್ ನಿದ್ದೆಗೆ ಜಾರಿದ ಮೇಲೆ ಆತನನ್ನ ಶಾಶ್ವತವಾಗಿ ನಿದ್ರಿಸುವಂತೆ ಮಾಡ್ತಾಳೆ. ಇಲ್ಲಿ ವಿಪರ್ಯಾಸ ಅಂದ್ರೆ ಅವನು ಬಯಸಿದ್ದು ಸ್ವಲ್ಪ ಹೊತ್ತಿನ ವಿಶ್ರಾಂತಿ. ಹೌದು. ಆದ್ರೆ ಸಿಕ್ಕಿದ್ದು ಮಾತ್ರ ಅಂತ್ಯವಿಲ್ಲದ ವಿಶ್ರಾಂತಿ. ಅದೇ, ಇದು ನಂಬಿಕೆಯ ದುರುಪಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದ್ರೆ ದೈನಂದಿನ ಸಾಮಾನ್ಯ ಕ್ರಿಯೆ ಇದೆಯಲ್ಲ, ಒಂದು ಪಾನೀಯ ಕೊಡೋದು, ಅದರ ಮುಖವಾಡದಲ್ಲಿ ಒಂದು ಪೂರ್ವ ಯೋಜಿತ ಕೊಲೆ ಅಡಗಿದೆ. ಅಂದ್ರೆ ಸಂಬಂಧದಲ್ಲಿ ಮಾತುಕತೆ, ಸಮಸ್ಯೆ ಬಗೆಹರಿಸಿಕೊಳ್ಳೋ ದಾರಿಗಳೆಲ್ಲ ಪೂರ್ತಿ ಮುಚ್ಚಿ ಹೋದಾಗ. ಹೌದು. ಇಂತಹ ಒಂದು ಹತಾಶೆ ಅಥವಾ ಒಂದು ಕಂಟ್ರೋಲ್ ಮಾಡೋ ಬಯಕೆ ಹೇಗೆ ಸಣ್ಣ ಕೋರಿಕೆಯನ್ನು ಇಷ್ಟು ಮಾರಣಾಂತಿಕ ಕ್ರಿಯೆಗೆ ತಳ್ಳುತ್ತೆ ಅನ್ನೋದನ್ನೇ ಇದು ಒಂಥರ ಸೂಚಿಸುತ್ತೆ. ಸಾಮಾನ್ಯತೆಯೇ ಭಯ ತರಿಸತ್ತಲ್ವಾ? ಇನ್ನು ಬೆಳಗಾವಿ ಘಟನೆಗೆ ಬರೋಣ. ಇಲ್ಲಿ ಸಂಬಂಧ ಹಾಳಾದಾಗ ಉಂಟಾಗೋ ಕ್ರೂರಿಯದ ಇನ್ನೊಂದು ಮುಖ. ಒಂದು ಕಾಲದಲ್ಲಿ ಹೃದಯದ ತುಣುಕು ಅಂತ ಇದ್ದ ಜೋಡಿ. ಅವರಲ್ಲಿ ಪತ್ನಿ ಜಗಳ ಆದ್ಮೇಲೆ ಪತಿಯ ತಲೆಗೆ ಕಲ್ಲಿನಿಂದ ಹೊಡೆದುಕೊಂಡು ಆಮೇಲೆ ದೇಹವನ್ನ ತುಂಡು ತುಂಡು ಮಾಡಿ ಚೀಲದಲ್ಲಿ ತುಂಬಿ ವಿಲೇವಾರಿ ಮಾಡೋ ಪ್ರಯತ್ನ ಪಡ್ತಾಳೆ. ಆ ಪ್ರೀತಿಯ ರೂಪಕ ಇದೆಯಲ್ಲ, ಅದು ಅಕ್ಷರಶಃ ಇಷ್ಟು ಭೀಕರ ವಾಸ್ತವವಾಗಿ ಬದಲಾಗೋ ರೀತಿ ನಿಜಕ್ಕೂ ಶಾಕಿಂಗ್. ಇಲ್ಲಿ ನೀವು ಹೇಳಿದ ಹಾಗೆ ಆ ಭಾವನಾತ್ಮಕ ಅಂತರ ದೈಹಿಕ ಹಿಂಸೆಯಾಗಿ ಬದಲಾಗೋದ್ರ ಜೊತೆಗೆ ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಅಮಾನವೀಯಗೊಳಿಸೋದು, ಡಿಹ್ಯೂಮನೈಸೇಷನ್ ಅಂತಾರಲ್ಲ, ಆ ಪ್ರಕ್ರಿಯೆ ಕಾಣಿಸುತ್ತೆ. ಸಂಬಂಧದ ಕೊನೆಯಲ್ಲಿ ಇಂತಹ ಕ್ರೂರ್ಯ ಹುಟ್ಟುತ್ತೆ ಅಂದ್ರೆ ಬಹುಶಃ ಆ ಸಂಬಂಧದೊಳಗೆ ತುಂಬಾ ಸಮಯದಿಂದ ಏನೋ ವಿಷಾದ, ದ್ವೇಷ ಕುದಿತಾ ಇತ್ತೇನೋ, ಅದರ ತೀವ್ರ ಸ್ವರೂಪ ಇದು. ಅಮಾನವೀಯಗೊಳಿಸೋದು ಅಂದಿರಿ. ಬಿಹಾರದ ಕೇಸಲ್ಲಿ ಇದು ಇನ್ನೊಂದು ರೀತಿ ಕಾಣಿಸುತ್ತೆ. ಹೇಗೆ? ಪತ್ನಿ ಮತ್ತು ಆಕೆಯ ಪ್ರಿಯಕರ ಗಂಡನನ್ನ ದಾರಿಯಿಂದ ಸರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಅವರು ಆಯ್ದುಕೊಂಡ ದಾರಿ ಏನ್ ಗೊತ್ತಾ? ಏನು? ಅವನ ಮೇಲೆ SUV ಹರಿಸೋದು. ಓ ಮೈ ಗಾಡ್. ಅವನ ಅವಳ ಜೊತೆ ಮಾತಾಡಕ್ಕೆ ಅಂತ ಬಂದಿರ್ತಾನೆ. ಅದೇ ಉತ್ತರ ಸಿಕ್ಕಿದ್ದು ಗಾಡಿಯಿಂದ. ಸಂಭಾಷಣೆಗೆ ಬಂದವನಿಗೆ ಇಂತಹ ಅಂತ್ಯ. ಇದರಲ್ಲಿರೋ ಕ್ರೂರ ವ್ಯಂಗ್ಯ ಇದೆಯಲ್ಲ, ತಣ್ಣಗಾಗಿಸುತ್ತೆ. ಖಂಡಿತ. ಇಲ್ಲಿ ಕಮ್ಯುನಿಕೇಶನ್ ಫೇಲ್ಯೂರ್, ದ್ರೋಹ ಇದೆಲ್ಲದರ ಜೊತೆಗೆ ಸಮಸ್ಯೆಯನ್ನ ಬಗೆಹರಿಸೋ ಬದಲು ಅದನ್ನ ಅಕ್ಷರಶಃ ಅಳಿಸಿ ಹಾಕೋ ಒಂಥರ ನಿರ್ದಾಕ್ಷಿಣ್ಯ ಮನಸ್ಥಿತಿ. ವಾಹನವನ್ನೇ ಅಸ್ತ್ರವಾಗಿ ಬಳಸೋದು, ಅದು ಒಂಥರ ಅಂತರ ಕಾಯ್ದುಕೊಂಡ ಹಾಗೆ, ಆದ್ರೆ ಅಷ್ಟೇ ನಿರ್ದಯವಾದ ಕೊಲೆ ವಿಧಾನ ಅಲ್ವಾ ಇದು? ಇದು ಪೂರ್ವಯೋಜಿತ ಕ್ರೌರ್ಯದ ತಣ್ಣನೆಯ ಲೆಕ್ಕಾಚಾರವನ್ನೇ ತೋರಿಸುತ್ತೆ. ಹೌದು. ಕೊನೆಗೆ ಬೆಂಗಳೂರಿನ ಪ್ರಕರಣ, ಇದು ಇನ್ನೂ ವಿಚಿತ್ರ. ಇದರ ಬಗ್ಗೆನೂ ಇತ್ತು. ಇಲ್ಲಿ ತಾಯಿ ಮಗಳು ಸೇರಿ ಗಂಡನಿಗೆ ಅಂದ್ರೆ ತಂದೆಗೆ ಡ್ರಗ್ಸ್ ಕೊಟ್ಟು ಕೊಲೆ ಮಾಡ್ತಾರೆ. ಸರಿ. ಆಮೇಲೆ ಅವನ ಶವವನ್ನ ಕಾರಲ್ಲೇ ಇಟ್ಕೊಂಡು ಏನೂ ನಡೆದಿಲ್ಲ ಅನ್ನೋ ತರ ಏನು ತಮ್ಮ ಪಾಡಿಗೆ ಫ್ರೆಂಡ್ಸ್ ಜೊತೆ ಸುತ್ತಾಡೋಕ್ ಹೋಗ್ತಾರೆ. ಒಬ್ಬ ವ್ಯಕ್ತಿ ಮನೆಯಲ್ಲಿ ಊಟಕ್ಕೆ ಕಾಯ್ತಾ ಇರ್ಬೋದು. ನಿಜ. ಆದ್ರೆ ಅದೇ ಸಮಯದಲ್ಲಿ ಅವನ ವಿರುದ್ಧ ಇಂಥ ಪ್ಲಾನ್ ನಡೀತಿದೆ ಅನ್ನೋದು, ಆಮೇಲೆ ಆ ನಿಸ್ಸಂಗತೆ ಭಯಾನಕ. ಈ ಎಲ್ಲಾ ಪ್ರಕರಣಗಳಲ್ಲೂ ಒಂದು ಕಾಮನ್ ಎಳೆ ಇದೆ ಅಲ್ವಾ? ನಂಬಿಕೆಯ ಸಂಪೂರ್ಣ ಪತನ ಮತ್ತು ಆ ದೈನಂದಿನ ಜೀವನದ ಮುಖವಾಡದ ಹಿಂದೆ ಅಡಗಿರೋ ಭೀಕರತೆ. ಬೆಂಗಳೂರಿನ ಕೇಸ್ನಲ್ಲಿ ಆ ಅಪರಾಧದ ನಂತರದ ನಡವಳಿಕೆ ಇದೆಯಲ್ಲ, ಶವದ ಜೊತೆ ಓಡಾಟ, ಇದು ಆ ಅಪರಾಧದ ಗಂಭೀರತೆಯಿಂದ ಪೂರ್ತಿ ವಿಮುಖವಾದ ಮನಸ್ಥಿತಿ. ಬಹುಶಃ ತೀವ್ರವಾದ ಭಾವನಾತ್ಮಕ ನಿಷ್ಕ್ರಿಯತೆ ಇರಬಹುದು ಅಥವಾ ಸೈಕೋಪತಿ ಲಕ್ಷಣಗಳು ಇರಬಹುದು. ಸಂಬಂಧಗಳು ಎಷ್ಟು ವಿಷಕಾರಿ ಮಟ್ಟಕ್ಕೆ ಹೋಗಬಹುದು ಅನ್ನೋದಕ್ಕೆ ಇದೊಂದು ಕಠಿಣ ಉದಾಹರಣೆ. ಮೂಲ ಲೇಖನಗಳಲ್ಲಿ ಹೇಳಿದ ಹಾಗೆ ಈ ಕಥೆಗಳು ತುಂಬಾ ದುರಂತಮಯ. ಆದ್ರೂ ಅವು ನಡೆದ ರೀತಿಯಲ್ಲಿ ಒಂದು ಕಪ್ಪು ಹಾಸ್ಯ ಅಂದ್ರೆ ಡಾರ್ಕ್ ಹ್ಯೂಮರ್ ಅಥವಾ ಒಂದು ವಿಚಿತ್ರ ವ್ಯಂಗ್ಯವನ್ನ ಲೇಖಕರು ಗುರುತಿಸ್ತಾರೆ. ಮೂಲದಲ್ಲಿ ತಮಾಷೆಯಾಗಿ ಎಚ್ಚರಿಕೆಗಳನ್ನು ಕೊಟ್ಟಿದ್ರು. ಹೆಂಡತಿ ಇದ್ದಕ್ಕಿದ್ದಂತೆ ತುಂಬಾ ಪ್ರೀತಿ ತೋರಿಸಿದ್ರೆ ಅಥವಾ ಡ್ರೈವ್ ಹೋಗೋಣ ಬಾ ಅಂದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ. ಹೌದು, ಅದು ತಮಾಷೆನೇ. ಆದ್ರೂ ಇದು ತಮಾಷೆನೆ ನಿಜ. ಆದ್ರೆ ಅದರ ಹಿಂದಿನ ಆ ದುರಂತ ಸತ್ಯಗಳನ್ನ ಮರೆಯೋ ಹಾಗಿಲ್ಲ. ಖಂಡಿತ. ಆ ಎಚ್ಚರಿಕೆಗಳು ಲಘು ಧಾಟಿಯಲ್ಲೇ ಇರಬಹುದು, ಆದ್ರೆ ಈ ನೈಜ ಪ್ರಕರಣಗಳಿದೆಯಲ್ಲ, ಇವು ಬಹಳ ಗಂಭೀರವಾದ ವಿಷಯವನ್ನ ನಮ್ಮ ಮುಂದಿರ್ತವೆ. ಮಾನವ ಸಂಬಂಧಗಳ ಆಳದಲ್ಲಿ ಅಡಗಿರಬಹುದಾದ ಸಂಕೀರ್ಣತೆಗಳು, ಗುಪ್ತ ಅಸಮಾಧಾನಗಳು, ಅವು ಸ್ಫೋಟಗೊಂಡಾಗ ಎಂಥ ಕರಾಳತೆ ಉಂಟಾಗಬಹುದು ಅನ್ನೋದಕ್ಕೆ ಇವು ಕಠಿಣವಾದ ಜ್ಞಾಪನೆಗಳು. ನಿಜ. ಈ ಘಟನೆಗಳನ್ನ ಕೇವಲ ವಿಚಿತ್ರ ಅಥವಾ ವ್ಯಂಗ್ಯ ಅಂತ ಬದಿಗಿಡದೆ ಸಂಬಂಧಗಳ ಆರೋಗ್ಯ, ಸಂವಹನದ ಪ್ರಾಮುಖ್ಯತೆ ಮತ್ತು ಮಾನವ ನಡವಳಿಕೆಯ ಆಳದ ಬಗ್ಗೆ ಹೆಚ್ಚು ಗಂಭೀರವಾಗಿ ಚಿಂತನೆ ಮಾಡೋಕೆ ಇವು ನಮ್ಮನ್ನ ಪ್ರೇರೇಪಿಸುತ್ತವೆ ಅನ್ಸುತ್ತೆ. ಹೌದು, ಖಂಡಿತ. ನಮ್ಮ ಸುತ್ತಮುತ್ತಲಿನ ಸಾಮಾನ್ಯತೆ ಹಿಂದೆ ಎಂಥ ಅಸಾಮಾನ್ಯ ಸತ್ಯಗಳು ಅಡಗಿರಬಹುದು? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ.